Welcome back to Dave's tutorial for English, especially time pass English. Let's have time pass without wasting time by learning simple past tense and its use in communication. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಮತ್ತು ಅದನ್ನು ನಮ್ಮ ಸಂಭಾಷಣೆಯಲ್ಲಿ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಕಲಿಯೋಣ. Okay, let's observe this conversation between two persons named Vaibhav and Ram. Hello Ram, good morning. Ram, good morning. You look cheerful today. Vaibhav, yes, I am too happy today. Ram, what's the matter? And where were you yesterday? Vaibhav, I was in the stadium. Why did you go there? There was a cricket tournament. We participated in it. What was the result of that? Vaibhav, do you know? We won it. So this is nothing but the conversation between Vaibhav and Ram. We can see the sentences. Where were you yesterday? I was in the stadium. Why did you go there? There was a cricket tournament. We participated in it. That was the result. What was the result of that? We won it. So these are nothing but the examples for simple past tense. While communicating with others, we have to express actions which had happened in the past. ನಾವು ಮಾತನಾಡಬೇಕಾದಾಗ ಈಗ ಮುಗ್ದಿರುವಂತಹ ಕ್ರಿಯೆಗಳನ್ನು ಸಹಿತ ನಾವು ಏನು ಮಾಡ್ತೀವಿ ಅಂದರೆ ಹೇಳ್ತೀವಿ. ಆವಾಗ ನಮಗೆ ಏನು ಬೇಕು ಅಂದರೆ ವಿ ನೀಡ್ ಸಿಂಪಲ್ ಪಾಸ್ಟ್ ಟೆನ್ಸ್. Okay, let's know what we are going to study in this video is nothing but why to use this kind of sentence. ಎಲ್ಲಿ ಬಳಸ್ಕೋಬೇಕು, ಪ್ಯಾಟರ್ನ್ ಏನಿದೆ ಅಂತ. ಲೆಟ್ಸ್ ನೋ ದ ಪ್ಯಾಟರ್ನ್ ಆಫ್ ಇಟ್ ಆ್ಯಂಡ್ ದ ನೆಗೆಟಿವ್ ಫಾರ್ಮ್ ಆಫ್ ದಿಸ್ ಕೈಂಡ್ ಆಫ್ ಸೆಂಟೆನ್ಸಸ್ ಆ್ಯಂಡ್ ಇಂಟ್ರಾಗೇಟಿವ್ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅಂತ ಕಲಿಯೋಣ. Especially confirmative or yes or no questions and informative questions like using WH question words. Okay, let's know. ನಮಗೆ ಸಿಂಪಲ್ ಪಾಸ್ಟ್ ಅಂದ ತಕ್ಷಣವೇ ಗೊತ್ತಾಗಬೇಕು ಎಲ್ಲಿ ಬಳಸ್ಕೋಬೇಕು ಅಂದರೆ ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ದ್ಯಾಟ್ ಸಮಥಿಂಗ್ ಹ್ಯಾಪನ್ಡ್ ಎಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟ್. ಈ ಭೂತಕಾಲದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಜರುಗಿರುವಂತಹ ಕ್ರಿಯೆಗಳನ್ನು ವ್ಯಕ್ತಪಡಿಸೋದಕ್ಕೆ ಬಳಸ್ತೇವೆ. ಓಕೆ, ಅಲಾಂಗ್ ವಿತ್ ದ ಸ್ಪೆಸಿಫಿಕ್ ಟೈಮ್. ಇಲ್ಲಿ ನಾವು ಬಹಳಷ್ಟು ಇಂಪಾರ್ಟೆನ್ಸ್ ಅಥವಾ ಮಹತ್ವ ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ನಿರ್ದಿಷ್ಟ ಸಮಯದಲ್ಲಿ ಜರುಗಿರುವಂತಹ ಕ್ರಿಯೆಗಳು. ದ ಟೈಮ್ ಈಸ್ ಇಂಪಾರ್ಟೆಂಟ್ ವರ್ಡ್ ಹಿಯರ್. ನಾವು ಸಮಯವನ್ನು ಮೆನ್ಷನ್ ಮಾಡ್ತೇವೆ. ವೆನ್ ಅಂತ ಕೇಳಿದ ತಕ್ಷಣ ನಮ್ಗೆ ಏನು ಮಾಡ್ತೀವಿ ಅಂದರೆ ಮೋಸ್ಟ್ ಪ್ರಾಬಬ್ಲಿ ವಿ ವಿಲ್ ಗೆಟ್ ಆನ್ಸರ್. ಓಕೆ, ಇಟ್ ಈಸ್ ಯೂಸ್ಡ್ ಫಾರ್ ಆ್ಯಕ್ಷನ್ಸ್ ವಿಚ್ ಹ್ಯಾಡ್ ಬೀನ್ ಕಂಪ್ಲೀಟೆಡ್ ಲಾಂಗ್ ಎಗೋ. ಬಹಳಷ್ಟು ಸಮಯದ ಹಿಂದೆ ಆಗಿರುವಂತಹ ಕ್ರಿಯೆಗಳಿಗೆ ನಾವು ಈ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ದ ಕಿಂಗ್ ಅಶೋಕ ವನ್ ದ ಬ್ಯಾಟಲ್. ಮಹಾರಾಜ ಅಶೋಕ ಏನು ಮಾಡಿದಾನೆ ಅಂದರೆ ಯುದ್ಧವನ್ನು ಗೆದ್ದಿದ್ದನು ಅಂತ ಹೇಳ್ತೇವೆ. ಓಕೆ, ಫಾರ್ ಆ್ಯಕ್ಷನ್ಸ್ ವಿಚ್ ವರ್ ಕಂಪ್ಲೀಟೆಡ್ ಇನ್ ಇಮಿಡಿಯೇಟ್ ಪಾಸ್ಟ್. ಸದ್ಯದಲ್ಲೇ ಮುಗ್ದಿರುವಂತಹ ಕ್ರಿಯೆಗಳನ್ನು ಸಹಿತ ನಾವೇನು ಮಾಡ್ತೀವಿ ಅಂದರೆ ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲೇ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ವಿ ವನ್ ದ ಮ್ಯಾಚ್ ಟುಡೇ. ನಾವು ಇಂದು ಪಂದ್ಯವನ್ನು ಗೆದ್ದೆವು ಅಂತ ಹೇಳ್ತೇವೆ ಆಫ್ಟರ್ ಕಂಪ್ಲೀಷನ್ ಆಫ್ ದ ಮ್ಯಾಚ್. ಫಾರ್ ರಿಪೀಟೆಡ್ ಆ್ಯಕ್ಷನ್ಸ್ ಆಫ್ ದ ಪಾಸ್ಟ್. ನಾವು ಭೂತಕಾಲದಲ್ಲಿ ನಡೆದಿರುವಂತಹ ರಿಪೀಟೆಡ್ ಆ್ಯಕ್ಷನ್ಸ್ ವಿ ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಲೆಟ್ಸ್ ಗೆಟ್ ಪ್ಯಾಟರ್ನ್ ಆಫ್ ದಿಸ್ ಕೈಂಡ್ ಆಫ್ ಸೆಂಟೆನ್ಸ್ ಎಸ್ಪೆಷಲಿ ಫಾರ್ ಪಾಸಿಟಿವ್. ಓಕೆ, ವಿ ನೀಡ್ ಸಬ್ಜೆಕ್ಟ್, ವಿ ಟು, ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್. ನಮಗೆ ಬೇಕಾಗಿರುವಂಥದ್ದು ಏನು ಅಂದರೆ ಸೊ ನೋಯಿಂಗ್ ಟೆನ್ಸ್ ಮೀನ್ಸ್ ನೋಯಿಂಗ್ ದ ವರ್ಬ್ ಫಾರ್ಮ್ಸ್ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಬಿ ಫಾರ್ಮ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಟೆನ್ಸ್ ಕಲಿಯೋದು ಅಂದರೆ ಅರ್ಥ ಕ್ರಿಯಾಪದಗಳ ರೂಪಗಳನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ಆಲ್ ದ ಹೆಲ್ಪಿಂಗ್ ವರ್ಬ್ಸ್ ಶುಡ್ ಬಿ ನೋನ್ ಟು ಯು. ಎಲ್ಲ ಹೆಲ್ಪಿಂಗ್ ವರ್ಬ್ಸ್ಗಳು ಮತ್ತು ಕ್ರಿಯಾಪದದ ರೂಪಗಳು ನಮಗೆ ಗೊತ್ತಾದರೆ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಸೆಂಟೆನ್ಸಸ್ ವೆರಿ ಈಸಿಲಿ ಇನ್ ಆಲ್ ಕೈಂಡ್ಸ್ ಆಫ್ ಟೆನ್ಸಸ್. ನಾವು ಏನು ಮಾಡ್ಬೋದು ಅಂದರೆ ಬಹಳಷ್ಟು ಸರಳವಾಗಿ ಎಲ್ಲ ಕಾಲಗಳ ವಾಕ್ಯಗಳನ್ನು ನಾವು ರಚನೆ ಮಾಡಬಹುದು. ಓಕೆ, ವಿ ಟು ಅಂದ ತಕ್ಷಣ ಎವ್ರಿಬಡಿ ನೋ ದ್ಯಾಟ್ ವಿ ಒನ್ ಫಾರ್ಮ್ ಈಸ್ ನಥಿಂಗ್ ಬಟ್ ಸಿಂಪಲ್ ಪಾಸ್ಟ್ ಟೆನ್ಸ್, ವಿ ಒನ್ ಫಾರ್ಮ್ ಈಸ್ ನಥಿಂಗ್ ಬಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ವಿ ಟು ಫಾರ್ಮ್ ಈಸ್ ನಥಿಂಗ್ ಬಟ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ವಿ ತ್ರೀ ಅಂತ ಮಾಡ್ತೀವಿ, ಅದನ್ನು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಓಕೆ, ವರ್ಡ್ ಬೇಸ್ಡ್ ಆಗಿ ನಾನು ಮತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ದ್ಯಾಟ್ ಯು ವಿಲ್ ವಾಚ್ ಇಟ್. ವಿ ಟು ಅಂದರೆ ಯಾವ ಥರ ಅಂದರೆ ರೈಟ್ ಅನ್ನೋದು ವಿ ಒನ್ ಫಾರ್ಮ್,
ವಿಚ್ ವಿ ಸೇ ಆಸ್ ಎ ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೇವೆ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ಹೇಗೆ ರಚನೆ ಮಾಡೋದು ಅಂತ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಫ್ ಯು ಡಿಡ್ನ್ ವಾಚ್ ಇಟ್, go through that video to understand how to use simple present tense in our communication. And we need here for simple past, that is nothing but wrote. ನಾವಿಲ್ಲಿ wrote V2 ಫಾರ್ಮ್ ಬೇಕು ನಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸಿಟಿವ್ ಮಾಡೋದಕ್ಕೆ. written is V3. build, built, built. few verbs have been given for you. And publish, published, published. catch, caught, caught, like this. Okay, we need adverbs. ನಾವು ಈ ಥರ ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬ್ಗಳನ್ನ ಸೆಂಟೆನ್ಸಸ್ಗಳನ್ನು ಮಾಡುವಾಗ ನಾವು ಅಡ್ವರ್ಬ್ಸ್ಗಳನ್ನು ಬಳಸ್ತೀವಿ. ಯಾವ ರೀತಿ ಅಂದರೆ ಅಡ್ವರ್ಬ್ ಆಫ್ ಟೈಮ್ ಅಂತ. ಒನ್ಸ್, ಲಾಸ್ಟ್ ವೀಕ್, ಲಾಂಗ್ ಎಗೋ, ಯೆಸ್ಟರ್ಡೇ, ಸಂಡೇ, 1990, for 6 months, in the morning, in the evening, in the afternoon, at night, last month, etc. ಸೊ ಈ ಥರ ನಾವು ಏನು ಮಾಡ್ತೀವಿ ಅಂದರೆ ಅಡ್ವರ್ಬ್ಸ್ಗಳನ್ನು ವಾಕ್ಯದಲ್ಲಿ ಬಳಸ್ತೇವೆ. ಓಕೆ, ಲೆಟ್ಸ್ ನೋ ಎಕ್ಸಾಂಪಲ್ಸ್. ರಮೇಶ್ ಲೆಫ್ಟ್ ಜಸ್ಟ್ ಅ ಮಿನಿಟ್ ಅಗೋ. ಇದೀಗ ತಾನೇ ರಮೇಶ್ ಏನು ಮಾಡಿದೆ ಅಂದರೆ ಹೋದ. ಐ ರೀಚ್ಡ್ ದ ಆಫೀಸ್ ಆ್ಯಟ್ 9:30. ನಾನು ಆಫೀಸ್ಗೆ 9:30ಕ್ಕೆ ತಲುಪಿದೆ. ಶಿ ಟೋಲ್ಡ್ ಮಿ ಎ ಸ್ಟೋರಿ. ಇಲ್ಲಿ ನೋಡ್ರಿ, ರಮೇಶ್ ಅನ್ನೋದು ಸಬ್ಜೆಕ್ಟ್, ಲೆಫ್ಟ್ V2, ಐ ಸಬ್ಜೆಕ್ಟ್, ರೀಚ್ಡ್ ಅನ್ನೋದು V2 ಫಾರ್ಮ್ ಆ್ಯಸ್ ವಿ ಯೂಸ್ಡ್ ಇನ್ ಪಾಸಿಟಿವ್ ಸೆಂಟೆನ್ಸ್. ಶಿ ಈಸ್ ನಥಿಂಗ್ ಬಟ್ ಸಬ್ಜೆಕ್ಟ್ ಆ್ಯಂಡ್ ಟೋಲ್ಡ್ ಈಸ್ V2. ಓಕೆ, me is also object and a story is also direct object ಅಂತ ಕರಿತೀವಿ. last night is nothing but adverb, we say it so. and they won the match yesterday. ಅವರು ನಿನ್ನೆ ಪಂದ್ಯವನ್ನು ಗೆದ್ದರು. ಪೆರೋಸ್ ರೂಲ್ಡ್ ಈಜಿಪ್ಟ್ ಫಾರ್ 1000 years. ಪೆರೋ 1000 ವರ್ಷಗಳ ಕಾಲ ಈಜಿಪ್ತನ್ನು ಆಳಿದರು. ಕಂಪ್ಲೀಟೆಡ್ ಆ್ಯಕ್ಷನ್. ಓಕೆ, ನೆಕ್ಸ್ಟ್ ಒನ್. ಐ ಹ್ಯಾಡ್ ಕಾಫಿ ಫಾರ್ 3 times. ನೋಡಿ, ರಿಪೀಟೆಡ್ ಆ್ಯಕ್ಷನ್. ಸೊ ಇನ್ಸ್ಟೆಡ್ ಆಫ್ ಐ ಆಮ್ ಹ್ಯಾವಿಂಗ್ ಕಾಫಿ, ಐ ಹ್ಯಾಡ್ ಕಾಫಿ ಫಾರ್ 3 times. ನಾನು 3 ಸಲ ಕಾಫಿಯನ್ನು ಕುಡಿದಿದ್ದೇನೆ ಅಂತ ಅರ್ಥ. ಓಕೆ, ಸುಧಾ ವಾಸ್ ಇನ್ ಹಾಸ್ಪಿಟಲ್, ಸೊ ವಿ ವಿಸಿಟೆಡ್ ಹರ್ ಟ್ವೈಸ್ ಅ ಡೇ. ಸುಧಾ ಹಾಸ್ಪಿಟ್ಲಲ್ಲಿ ಇದ್ದಳು, ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಅವಳನ್ನು 2 ಸಲ, ದಿನದಲ್ಲಿ 2 ಸಲ ಭೇಟಿ ಯಾದೆವು ಅಂತ ಅರ್ಥ. ಓಕೆ, ಲೆಟ್ಸ್ next one. I closed or shut the window as soon as it started to rain. So closed or shut V2 form and started is also V2 form. ನಮಗೆ ಬೇಕಾಗಿರೋದು ಸಬ್ಜೆಕ್ಟ್. ಯು ಕ್ಯಾನ್ ಯೂಸ್ ಎನಿ ನೇಮ್ ಆಫ್ ಅ ಪರ್ಸನ್, ಆ್ಯಂಡ್ ಇವನ್ ದೋ ಯು ಕ್ಯಾನ್ ಯೂಸ್ ಪ್ರೊನೌನ್ಸ್ ಲೈಕ್ ಐ, ವಿ, ಯು, ಹಿ, ಶಿ, ಇಟ್, ದೇ. ಓಕೆ, ಫಾರ್ ನೆಗೆಟಿವ್ we have only one helping verb. Let's know. The formation is subject, helping verb, not V1 form, object or complement. Listen, ನಾವಿಲ್ಲಿ V2 ಬಳಸಂಗಿಲ್ಲ. ಹೆಲ್ಪಿಂಗ್ ವರ್ಬ್ ಡಿಡ್ ಬಳಸಿದ ಮೇಲೆ ವಿ ಶುಡ್ ರೈಟ್ ದ ವರ್ಬ್ ಇನ್ V1 ಫಾರ್ಮ್. ಓಕೆ, ಹೆಲ್ಪಿಂಗ್ ವರ್ಬ್ ಇಸ್ ನಥಿಂಗ್ ಬಟ್ ಡಿಡ್. ನಮಗೆ ಗೊತ್ತಿರೋ ಸಬ್ಜೆಕ್ಟ್ ಇದೆ. ಹೆಲ್ಪಿಂಗ್ ವರ್ಬ್ ಯಾವ್ದು ಬಳಸಬೇಕು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಅಂದರೆ ಡಿಡ್ಡನ್ನು ಬಳಸ್ತೇವೆ. ಡಿಡ್ ಈಸ್ ಯೂಸ್ಡ್ ಫಾರ್ ಆಲ್ ಸಬ್ಜೆಕ್ಟ್ಸ್. ಎಲ್ಲ ಸಬ್ಜೆಕ್ಟ್ಗಳಿಗೆ ನಾವು ಡಿಡ್ಡನ್ನು ಬಳಸ್ತೇವೆ. ಆ್ಯಂಡ್ ವಿ ಶುಡ್ ರೈಟ್ V1 ಫಾರ್ಮ್ ಆಫ್ ದ ವರ್ಬ್. ರಾಮಚಂದ್ರ ಡಿಡಂಟ್ ಪಬ್ಲಿಷ್ ಹಿಸ್ ನಾವೆಲ್ಸ್. ರಾಮಚಂದ್ರ ತನ್ನ ಕಾದಂಬರಿಗಳನ್ನು ಪ್ರಕಟಿಸಲಿಲ್ಲ. ಐ ಡಿಡಂಟ್ ವಾಚ್ TV ಯೆಸ್ಟರ್ಡೇ. ನಾನು ನಿನ್ನೆ ಟಿವಿಯನ್ನು ವೀಕ್ಷಣೆ ಮಾಡಲಿಲ್ಲ. ಶಿ ಡಿಡಂಟ್ ಫೈಂಡ್ ದ ಕಾರ್ ಕೀ. ಅವಳಿಗೆ ಕಾರ್ ಕೀ ಸಿಗಲಿಲ್ಲ ಅಂತ ಅರ್ಥ. ಶಿ ಇಸ್ ಸಬ್ಜೆಕ್ಟ್, ಡಿಡ್ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಬಿನ್ ಯೂಸ್ಡ್ ಆ್ಯಂಡ್ ನಾಟ್ ಫಾರ್ ನೆಗೆಟಿವ್. ಫೌಂಡ್ ಅಂತ ಬಳಸಂಗಿಲ್ಲ ನಾವು. ಸೊ ಇಫ್ ಯು ವಾಂಟ್ ಟು ಮೇಕ್ ಪಾಸಿಟಿವ್ ವಿ ಶುಡ್ ನಾಟ್ ರೈಟ್ the form of the verb in V1. Our present tense form should not be used. Okay, next one. They did not know the truth. ಅವ್ರಿಗೆ ಸತ್ಯ ಗೊತ್ತಾಗಲಿಲ್ಲ. I didn't want to meet the principal. ನಾನು ಪ್ರಿನ್ಸಿಪಲ್ ಅವ್ರನ್ನ ಭೇಟಿಯಾಗಲು ಬಯಸಲಿಲ್ಲ. So what we need, subject, helping verb did should be used and not for negative, and the verb should be in V1 ಫಾರ್ಮ್, ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲೇ ಇರಬೇಕು. ಪಾಸಿಟಿವ್ ಆಗಿದ್ದರೆ ರೋಟ್ ಬಳಸ್ತೇವೆ, ನೆಗೆಟಿವ್ ಡಿಡ್ ಜೊತೆಗೆ ರೈಟ್ ಬಳಸ್ತೇವೆ. ಫಾರ್ ಪಾಸ್ಟ್, ಫ್ಯಾಕ್ಟ್ಸ್ ಆರ್ ಸ್ಟೇಟ್ ಆಫ್ ಅ ಪರ್ಸನ್, ಪ್ಲೇಸ್, ಆ್ಯನಿಮಲ್, ಥಿಂಗ್ ಆರ್ ಐಡಿಯಾ. ವ್ಯಕ್ತಿಯ, ಸ್ಥಳದ, ವಸ್ತುವಿನ
ಪ್ರಾಣಿಯ ಅಥವಾ ಯಾವುದೇ ಒಂದು ಐಡಿಯಾದ ಸ್ಥಿತಿಯನ್ನು, ಹಿಂದಿನ ಸ್ಥಿತಿಯನ್ನು ಹೇಳೋದಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತೇವೆ. ಓಕೆ, ವಿ ಯೂಸ್ ವಾಸ್ ಆ್ಯಂಡ್ ವರ್. ನಾವು ಅದಕ್ಕೆ ವಾಸ್ ಅಥವಾ ವರನ್ನು ಬಳಕೆ ಮಾಡಿಬಿಟ್ಟು ವ್ಯಕ್ತಿಗಳ ಸ್ಥಿತಿಯನ್ನು ಅಥವಾ ವಸ್ತುವಿನ ಸ್ಥಿತಿಯನ್ನು ಹೇಳ್ತೇವೆ. ವಾಸ್ ಯಾವ ಸಬ್ಜೆಕ್ಟ್ಗಳಿಗೆ ಬಳಸ್ಕೋಬೇಕು ಅಂದರೆ ಐ, ಹಿ, ಶಿ, ಇಟ್, ದೇ ಆರ್ ಎನಿ ಸಿಂಗುಲರ್ ಪರ್ಸನ್. ವಿ, ಯು, ದೇ ಆರ್ ಪ್ಲೂರಲ್ ಸಬ್ಜೆಕ್ಟ್ಗಳಿಗಾಗಿ ನಾವು ವರನ್ನು ಬಳಸ್ತೇವೆ. ಲೆಟ್ಸ್ ನೋ ಆ್ಯಕ್ಷನ್ ವರ್ಬ್ಸ್ ಆರ್ ನಾಟ್ ಯೂಸ್ಡ್ ವಿತ್ ದೀಸ್ ಹೆಲ್ಪಿಂಗ್ ವರ್ಬ್ಸ್ ಓನ್ಲಿ ಇನ್ ದಿಸ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಾತ್ರ ನಾವು ಏನು ಮಾಡೋಂಗಿಲ್ಲ ಅಂದರೆ ಈ ವಾಸ್ ವರ್ ಹೆಲ್ಪಿಂಗ್ ವರ್ಬ್ಗಳ ಜೊತೆಗೆ ಯಾವುದೇ ಆ್ಯಕ್ಷನ್ ವರ್ಬ್ಸ್ಗಳನ್ನು ಬಳಕೆ ಮಾಡುವುದಿಲ್ಲ, ಸ್ಪೆಷಲಿ ಇನ್ ಆ್ಯಕ್ಟಿವ್ ವಾಯ್ಸ್. ಓಕೆ, ದೇರ್ ವಾಸ್ ಅ ಬ್ಯೂಟಿಫುಲ್ ಗಾರ್ಡನ್. ಅಲ್ಲೊಂದು ಸುಂದರವಾದ ತೋಟ ಇತ್ತು. ಸರ್ ಸಿ ವಿ ರಾಮನ್ ವಾಸ್ ಅ ಸೈಂಟಿಸ್ಟ್. ಸರ್ ಸಿ ವಿ ರಾಮನ್ ಅವರು ಒಬ್ಬರು ವಿಜ್ಞಾನಿಯಾಗಿದ್ದರು. ಕಪಿಲ್ ದೇವ್ ವಾಸ್ ಅ ನಾಟಿ ಬಾಯ್ ಇನ್ ಹಿಸ್ ಚೈಲ್ಡ್ಹುಡ್. ಕಪಿಲ್ ದೇವ್ರವರು ತಮ್ಮ ಬಾಲ್ಯ ಜೀವನದಲ್ಲಿ ತುಂಬ ತುಂಟತನದ ಹುಡುಗನಾಗಿದ್ದರು. ಓಕೆ, ಲೆಟ್ಸ್ ನೋ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಆಫ್ ದಿಸ್ ಟೆನ್ಸ್. ಓಕೆ, ಫಾರ್ ಇಂಟ್ರಾಗೇಟಿವ್ ವಿ ನೀಡ್ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ವಿ1, ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್. ನಾವು ಪ್ರಪ್ರಥಮದಲ್ಲಿ ಹೆಲ್ಪಿಂಗ್ ವರ್ಬನ್ನು ಬರೀಬೇಕು, ಅದಾದಮೇಲೆ ಸಬ್ಜೆಕ್ಟ್ ಶುಡ್ ಬಿ ಯೂಸ್ಡ್. ಓಕೆ, ಡಿಡ್ ಯು ವಾಚ್ ದ ಮೂವಿ ಬಾಹುಬಲಿ? So we have used did at the beginning of the sentence and you is subject. Watch, V1 form instead of watched. Okay, the movie Bahubali is nothing but object. Okay, did that machine work properly? Did you know where Kiran was? Did she try hard to learn English? Ivella yes or no question. Answer will be yes or no. Did she try hard to learn English? ಅವಳು ಇಂಗ್ಲೀಷನ್ನು ಕಲಿಯಲು ಬಹಳ ಪ್ರಯತ್ನ ಪಡುತ್ತಿರುವಳೇ? ಬಹಳ ಪ್ರಯತ್ನ ಪಟ್ಟಳೆ. ಓಕೆ, ದ ಆ್ಯಕ್ಷನ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್. ಓಕೆ, ಅವಳು ಇಂಗ್ಲೀಷನ್ನು ಕಲಿಯಲು ಬಹಳಷ್ಟು ಪ್ರಯತ್ನವನ್ನು ಪಟ್ಟಳೆ. ಎಸ್ ಆರ್ ನೋ. ಓಕೆ, ವಾಸ್ ದೇರ್ ಅ ಬ್ಯಾಂಕ್ ಇನ್ ಫ್ರಂಟ್ ಆಫ್ ಯುವರ್ ಹೌಸ್? ನಿಮ್ಮ ಮನೆ ಎದುರುಗಡೆ ಒಂದು ಬ್ಯಾಂಕ್ ಇತ್ತಾ? ಕ್ವಶನ್ಸ್. ಓಕೆ, ಲೆಟ್ಸ್ ನೋ ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ಸ್. ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ಸ್ಗಳಿಗೆ ನಾವು ಯಾವ ರೀತಿ ಬಳಸ್ಕೋಬೇಕಂದ್ರೆ ಫಸ್ಟ್ ವಿ ನೀಡ್ ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ ಆ್ಯಂಡ್ ಆಫ್ಟರ್ ದ್ಯಾಟ್ಸ್ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ವಿ1 ಫಾರ್ಮ್ ಆ್ಯಂಡ್ ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್ ಶುಡ್ ಬಿ used. WH question words, let's know. Okay, when is nothing but the WH question word. Did is helping verb. When did he build this house? ಅವರು ಈ ಮನೆಯನ್ನು ಯಾವಾಗ ಕಟ್ಟಿದರು? When did you come to the house? ನೀನು ಮನೆಗೆ ಯಾವಾಗ ಬಂದೆ? When did you come to the school? When did you come to the office? Like this you should use. When did he complete his course? Okay, how did the accident happen? ಆ ಆಕ್ಸಿಡೆಂಟ್ ಹೇಗಾಯಿತು? ವಾಟ್ ಡಿಡ್ ಶಿ ಆಸ್ಕ್ ಯು? ಅವಳು ನಿಮಗೆ ಏನು ಕೇಳಿದ್ಲು? ವೆನ್ ಡಿಡ್ ಯು ರೀಚಾರ್ಜ್ ಯುವರ್ ಮೊಬೈಲ್? ನಿನ್ನ ಮೊಬೈಲನ್ನು ನೀನು ಯಾವಾಗ ರೀಚಾರ್ಜ್ ಮಾಡಿದೆ? ಲೈಕ್ ದಿಸ್. ವೇರ್ ಡಿಡ್ ಯು ಪಾರ್ಕ್ ದ ಕಾರ್? ಕಾರನ್ನು ಎಲ್ಲಿ ಪಾರ್ಕ್ ಮಾಡಿದೆ ಅಂತ ಕೇಳೋದು. ಓಕೆ, ವಾಟ್ ವಾಸ್ ದ ಪ್ರೈಸ್ ಆಫ್ ದ ಬ್ಯಾಗ್? ಆ ಬ್ಯಾಗಿನ ಪ್ರೈಸ್ ಎಷ್ಟು? ಆ್ಯಂಡ್ ವೆನ್ ವಾಸ್ ದಿಸ್ ಹೌಸ್ ಬಿಲ್ಟ್? ಈ ಮನೆಯನ್ನು ಯಾವಾಗ ಕಟ್ಟಲಾಯಿತು? ದಿಸ್ ಈಸ್ ದಿ ಪ್ಯಾಸಿವ್ ಫಾರ್ಮ್. ಲೈಕ್ ದಿಸ್ ವಿ ಕ್ಯಾನ್ ಸೇ ವಾಟ್ ಡು ವಿ ನೀಡ್? ವಿ ನೀಡ್ WH question words. Who wrote this poem? Like this. Okay, for if the question is asked for subject itself, we won't use helping verb did. Who wrote this poem? Okay, who helped you in that disaster? Like this. ನಾವು ಈ ರೀತಿಯಾಗಿ ವಾಕ್ಯ ರಚನೆ ಮಾಡೋದನ್ನು we must know. We need the WH question word, helping verb, subject. Why did you come to school? Where did you work? Like this. What did you decide for your future? So ಈ ಥರ ನಾವೇನು ಮಾಡ್ತೀವಿ ಅಂದರೆ ವಾಕ್ಯವನ್ನು ರಚನೆ ಮಾಡ್ತೇವೆ. So I hope that you learned something from this and where to use. If you didn't get, go on watching repeatedly so that you could understand when we are going to use such kind of sentences. ನಾವು ಈ ಥರದ ವಾಕ್ಯಗಳನ್ನು ಯಾವ ರೀತಿ ಬಳಸ್ಕೋಬೇಕು, ಹೇಗೆ ಬಳಸ್ಕೋಬೇಕು, ಎಲ್ಲಿ ಬಳಸ್ಕೋಬೇಕು ಅನ್ನೋದನ್ನು ನೀವು ರಿಪೀಟಾಗಿ ವಾಚ್ ಮಾಡಿದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. And if you are new to my channel, subscribe it.